ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಬರ್ತಾ ಇದ್ದೀರಾ, ಆದರೆ ವ್ಯೂಸ್ಗಳು ಬರ್ತಾ ಇಲ್ಲ, ಹಾಗೆಯೇ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗ್ತಾ ಇಲ್ಲ. ಸೊ ನಿಮಗೆ ಅನಿಸ್ತಾ ಇದೆ ನಾನು ಇವಾಗ ಯೂಟ್ಯೂಬನ್ನು ಕ್ವಿಟ್ ಮಾಡಿಬಿಡ್ಬೇಕು, ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ತುಂಬ ಜನ ನೊಂದ್ಕೊಂಡಿರ್ತೀರ ಫ್ರೆಂಡ್ಸ್. ಅದೇ ವಿಚಾರ ಮಾಡ್ತಾ ಇದ್ರೆ ಸೊ ನಾನು ಹೇಳೋವಂಥ ಈ 5 ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಬಂದರೆ ನಿಮ್ಮ ಒಂದು ವಿಡಿಯೋಸ್ಗಳಿಗೆ ಚೆನ್ನಾಗಿ ವ್ಯೂಸ್ಗಳು ಬರುತ್ತೆ, ಹಾಗೇನೆ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗ್ತಾರೆ ಫ್ರೆಂಡ್ಸ್. ಹಾಗೆ ನೀವು ಕೂಡ ಯೂಟ್ಯೂಬ್ನಲ್ಲಿ ಗ್ರೋತನ್ನು ಕೊನೆವರೆಗೂ ನೋಡಿ, ಮತ್ತು ವಿಡಿಯೋ ಕೊನೆಯಲ್ಲಿರುವಂಥ ಲಾಸ್ಟ್ ಸ್ಟೆಪ್ಪನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಾವು ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿಬಿಡ್ತೀವಿ, ಆದರೆ ನಮಗೆ ಸ್ಟಾರ್ಟಿಂಗ್ನಲ್ಲಿ ವ್ಯೂಸ್ಗಳು ಬರೋದಿಲ್ಲ, ಹಾಗೆ ಸಬ್ಸ್ಕ್ರೈಬರ್ ಕೂಡ ಗೇನ್ ಆಗೋದಿಲ್ಲ. ಸೊ ನಾವು ಅನ್ಕೋತೀವಿ ನಾವು ಪಡುವಂಥ ಕಷ್ಟಕ್ಕೆ ಇಲ್ಲಿ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಹೇಳಿ. ಸೊ ಆ ವಿಚಾರನ ಮಾಡಬೇಡಿ ಫ್ರೆಂಡ್ಸ್. ಯಾಕಂತ ಅಂದರೆ ಯೂಟ್ಯೂಬ್ ಅಲ್ಗೋರಿದಮ್ ಕೆಲಸ ಮಾಡುವಂಥದ್ದು 24 hours ಕೆಲಸ ಮಾಡುತ್ತೆ. ಅದು ಕೂಡ ಒಂದು ಇಂಪ್ರೆಷನ್ ಮೇಲೆ. ಇಂಪ್ರೆಷನ್ ಅಂತ ಅಂದರೆ ನಿಮ್ಮ ಥಂಬ್ನೇಲ್ ಇಂಪ್ರೆಷನ್ ಎಷ್ಟು ಚೆನ್ನಾಗಿದೆ, ಹಾಗೆ ನಿಮ್ಮ ವಿಡಿಯೋನಲ್ಲಿ ಕ್ಯೂರಿಯಾಸಿಟಿ ಇರುವಂತಹ ಯಾವ ಒಂದು ಕಾಂಟೆಂಟ್ ಮಾಡಿದಿರಾ ಇದೆಲ್ಲವನ್ನು ನೋಡಿಬಿಟ್ಟು ಯೂಟ್ಯೂಬ್ ನಿಮ್ಮ ವಿಡಿಯೋನ ಪುಷ್ ಮಾಡುತ್ತೆ. ನಿಮ್ಮ ವಿಡಿಯೋಸ್ಗಳನ್ನ ತುಂಬ ಜನರಿಗೆ ಪುಷ್ ಮಾಡ್ತಾ ಹೋಗುತ್ತೆ, ಆವಾಗ ನಿಮಗೆ ವ್ಯೂಸ್ಗಳು ಕೂಡ ಬರ್ತಾ ಹೋಗುತ್ತೆ. ಅದರ ಜೊತೆಗೆ ವಿಡಿಯೋ ಇಷ್ಟ ಆದರೆ ಅವರು ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ. ಕನ್ನಡ ಯೂಟ್ಯೂಬರ್ಸ್ ನಾವು ಇವಾಗ ಏನು ನ್ಯೂ ಯೂಟ್ಯೂಬರ್ಸ್ ಇದ್ದೀವಿ, ನಾವು ಹಿಂದೆ ಬೀಳ್ತಾ ಇದ್ದೀವಿ. ಯಾಕಂತ ಅಂದರೆ ಈ 5 ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡ್ತಾನೆ ಇಲ್ಲ. ಹೌದು, ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವರು ಈ 5 ಸ್ಟೆಪ್ಗಳನ್ನು ಫಾಲೋ ಮಾಡಿ ಅವರು ಒಂದು ಯೂಟ್ಯೂಬ್ ಚಾನೆಲ್ನ ಗ್ರೋತ್ ಮಾಡ್ಕೋತಿದ್ದಾರೆ ಫ್ರೆಂಡ್ಸ್. ಆದರೆ ನಮ್ಮಂತಹ ಚಿಕ್ಕ ಯೂಟ್ಯೂಬರ್ಸ್ಗಳಿಗೆ ಈ 5 ಪಾಯಿಂಟ್ಸ್ ಗೊತ್ತಿಲ್ಲ. ನಾವು 5 ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಿದ್ರೆ ನಾವು ಕೂಡ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು ಅಂತ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ವಿಡಿಯೋನಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆಯನ್ನು ಕೇಳಬಹುದು ಫ್ರೆಂಡ್ಸ್. ಸೊ ನೋಡಿ, ಫಸ್ಟ್ ಪಾಯಿಂಟ್ ಹೌದು. ಸೊ ನೋಡಿ, ನಾವು ಯಾವುದೇ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ನ ಮಾಡ್ತಾ ಹೋದರೆ ಅದೇ ಒಂದು ಟಾಪಿಕ್ನ ಕಂಟಿನ್ಯೂ ಆಗಿ ಮಾಡ್ತಾ ಹೋಗಬೇಕಾಗತ್ತೆ. ಹೌದು, ಸೊ ನಾವು ಮಿಕ್ಸ್ ಕಂಟೆಂಟನ್ನು ಮಾಡ್ತಾ ಹೋದರೆ ಇವಾಗ ನಾವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಹಿಂದೆ ಇತ್ತು, 4 ವರ್ಷದ ಹಿಂದೆ ಯಾವ ಒಂದು ಯೂಟ್ಯೂಬರ್ಸ್ ಇದ್ದಾರೆ ಅವರ ಒಂದು ಕಂಟೆಂಟಲ್ಲಿ ನೀವು ನೋಡ್ಬೋದು. ಅವರ ಒಂದು ಕಂಟೆಂಟ್ ಎಲ್ಲ ಮಿಕ್ಸ್ ಕಂಟೆಂಟ್ ಆಗಿವೆ, ಹಾಗೆಯೇ ಅವರು ಮಾನಿಟೈಸೇಷನ್ ಕೂಡ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಆದರೆ ಇವಾಗ 2026 ಒಂದು ಯೂಟ್ಯೂಬ್ನ ರೂಲ್ ಬಂದಿದೆ, ಮಿಕ್ಸ್ ಕಂಟೆಂಟ್ ಮಾಡಬಾರ್ದು ಅಂತ ಹೇಳಿ. ಮಿಕ್ಸ್ ಕಂಟೆಂಟ್ ಸ್ಟೈಲ್ ವಿಡಿಯೋಸ್ಗಳನ್ನ ನೀವು ಮಾಡ್ತಾ ಹೋದರೆ ಅದರಲ್ಲಿ ಮಿಕ್ಸ್ ಕಂಟೆಂಟ್ ಇರಲೇಬೇಕು. ಬಟ್ ನೀವು ಟೆಕ್ ರಿಲೇಟೆಡ್ ಮಾಡ್ತಾ ಇದ್ದೀರಾ, ಮೋಟಿವೇಶನಲ್ ರಿಲೇಟೆಡ್ ಮಾಡ್ತಾ ಇದ್ದೀರಾ, ಅಥವಾ ಆಧಾರಿತಂಥ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದರಲ್ಲಿ ಮಿಕ್ಸ್ ಕಂಟೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ, ನಿಮಗೆ ಲಾಯಲ್ ಆಡಿಯನ್ಸ್ ಕೂಡ ಸಿಗೋದಿಲ್ಲ. ಸೊ ಟಾರ್ಗೆಟ್ ಆಡಿಯನ್ಸ್ ನಮಗೆ ಸಿಗದೆ ಇರೋದಕ್ಕೆ ನಮಗೆ ವ್ಯೂಸ್ಗಳು ಕೂಡ ಬರೋದಿಲ್ಲ. ನಾನು ಎಲ್ಲರಿಗೂ ಸಜೆಷನ್ ಕೊಡ್ತೀನಿ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿರಾ ಅನ್ನೋದೇ ಬೇರೆಯವರಿಗೆ ಯಾರಿಗೂ ಕೂಡ ಹೇಳಬೇಡಿ ಫ್ರೆಂಡ್ಸ್. ಯಾಕಂತ ಅಂದರೆ ನಾವು ನಮ್ಮ ಸಬ್ಸ್ಕ್ರೈಬರ್ ಕೌಂಟ್ ಆಗಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಹೇಳ್ತೀವಿ, ಬಟ್ ಅವರು ನಮ್ಮ ವಿಡಿಯೋಸ್ಗಳನ್ನ ನೋಡೋದಿಲ್ಲ. ಯೂಟ್ಯೂಬ್ನಲ್ಲಿ ನಾವು ಯಾವಾಗ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ ಅವಾಗ ಫಸ್ಟ್ ಹೋಗೋದೇ ನಮಗೆ ಯಾರು ಸಬ್ಸ್ಕ್ರೈಬರ್ ಮಾಡಿದ್ದಾರೆ ಅವ್ರಿಗೆ ನಮ್ಮ ವಿಡಿಯೋ ಹೋಗಿ ಅಲ್ಲಿ ರೆಕಮೆಂಡ್ ಆಗುತ್ತೆ. ಬಟ್ ಅವರು ಕ್ಲಿಕ್ ಮಾಡಿ ನೋಡದೇ ಇದ್ದಾಗ ನಮ್ಮ ವಿಡಿಯೋಸ್ಗಳು ಮುಂದೆ ಪುಷ್ ಆಗೋದೇ ಇಲ್ಲ. ಸೊ ಯೂಟ್ಯೂಬ್ ಅಲ್ಗೋರಿದಮ್ ಕನ್ಕ್ಲೂಷನ್ ತಗೊಳುತ್ತೆ, ಈ ಒಂದು ವಿಡಿಯೋದಲ್ಲಿ ಯಾವುದೇ ತರಹದ ಕಂಟೆಂಟ್ ಇಲ್ಲ, ಹಾಗಾಗಿ ನಮ್ಮ ವಿಡಿಯೋಸ್ಗಳು ಹಿಂದೆನೇ ಬೀಳ್ತಾ ಹೋಗುತ್ತೆ ಫ್ರೆಂಡ್ಸ್. ಈ ಒಂದು ತಪ್ಪನ್ನು ನಾವು ಕನ್ನಡ ಯೂಟ್ಯೂಬರ್ಸ್ ಮಾಡ್ತಾ ಇದ್ದೀವಿ. ಟಿಪ್ ಬಂದ್ಬಿಟ್ಟು ಹಾಗೆ ಟೈಟಲ್ಗೆ ನಾವು ಇಂಪಾರ್ಟೆನ್ಸೇ ನೀಡೋದಿಲ್ಲ. ಹೌದು, ಸೊ ನೋಡಿ, ನಾವು ಚಿಕ್ಕ ಯೂಟ್ಯೂಬರ್ಸ್ ಆಗಿರ್ತೀವಿ, ಈಗಾಗಲೇ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಕಲ್ತಿರ್ತೀವಿ, ಬಟ್ ನಾವು ಥಂಬ್ನೇಲ್ ಮತ್ತು ಟೈಟಲ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಮಗೆ ಗೊತ್ತಿದೆ. ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಹೋಗ್ತೀವಿ, ಆದರೆ ಅದಕ್ಕೆ ತಕ್ಕ ಹಾಗೆ ನಮಗೆ ವ್ಯೂಸ್ಗಳು ಬರೋದಿಲ್ಲ, ಸಬ್ಸ್ಕ್ರೈಬ್ ಕೂಡ ಗೇನ್ ಆಗೋದಿಲ್ಲ. ಯಾಕೆ ಅಂತ ಅಂದರೆ ನಮ್ಮ ಥಂಬ್ನೇಲಲ್ಲಿ ಕ್ಲಿಕ್ ಮಾಡುವಂಥದ್ದು ಇರೋದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಯಾವಾಗ ನೀವು ಲಾಂಗ್ ವಿಡಿಯೋನ ಮಾಡ್ತೀರಾ ಅವಾಗ ಒಂದು ಥಂಬ್ನೇಲನ್ನು ಅಟ್ರಾಕ್ಟಿವ್ ಇರುವಂಥ ಥಂಬ್ನೇಲನ್ನು ತಯಾರಿಸಿನೇ ನಿಮಗೆ ಒಂದು ಅಟ್ರಾಕ್ಟಿವ್ ಆಗಿರುವಂಥ ಥಂಬ್ನೇಲನ್ನು ತಯಾರಿಸಿ ಕೊಡ್ತಾ ಇದೆ. ಸೊ ನಿಂದ ಯಾವ ರೀತಿಯಾಗಿ ಥಂಬ್ನೇಲನ್ನು ತಯಾರಿಸಬಹುದು ಅನ್ನೋ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋ ಅದರ್ ರಿಲೇಟೆಡ್ ಆಗಿನೇ ತೊಗೊಂಡ್ಬರ್ತೀನಿ. ತುಂಬಾ ಚೆನ್ನಾಗಿರುವಂಥ ಅಟ್ರಾಕ್ಟಿವ್ ಆಗಿರುವಂಥ ಥಂಬ್ನೇಲನ್ನು ನಮಗೆ AI ಕೊಡ್ತಾ ಇದೆ, AI ಚಾಟ್ GPT ಕೊಡ್ತಾ ಇದೆ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾವಾಗ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅವಾಗ ಥಂಬ್ನೇಲ್ ನಿಮ್ಮದು ಕ್ಲಿಕ್ ಮಾಡುವ ಹಾಗೆ ಇರಬೇಕು. ಹಾಗೆಯೇ ಅದರಲ್ಲಿ ಯಾವುದಾದ್ರೂ ಒಂದು ಕ್ಯೂರಿಯಾಸಿಟಿ ಆಗಿರುವಂಥ ವರ್ಡನ್ನು ಮೆನ್ಷನ್ ಮಾಡಿ ಫ್ರೆಂಡ್ಸ್. ಆ ಒಂದು ವರ್ಡ್ ನಿಮ್ಮ ಒಂದು ವಿಡಿಯೋನಲ್ಲಿ ಕೂಡ ಇರಬೇಕು. ಸೊ ಹಾಗೆಯೇ ಕಾಂಟೆಂಟ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಥಂಬ್ನೇಲ್ನ ನೀವು ತಯಾರಿಸಿ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಇದರಿಂದ ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ನಿಮ್ಮ ವಿಡಿಯೋಸ್ಗಳಿಗೆ ಕೂಡ ವ್ಯೂಸ್ಗಳು ಬರುತ್ತೆ. ಪಾಯಿಂಟ್ ಬಂದ್ಬಿಟ್ಟು ಎನಾಲಿಟಿಕ್ಸ್ನ ಇಗ್ನೋರ್ ಮಾಡುವಂಥದ್ದು. ಹೌದು, ಸೊ ನಾವು ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ ಅಂದ ತಕ್ಷಣ
ನಾವು YT ಸ್ಟುಡಿಯೋನ ತೆಗೆದು ಅದರಲ್ಲಿ ನೋಡಬೇಕು ನಮ್ಮ ಒಂದು ವಿಡಿಯೋಗೆ ಎಷ್ಟು ಇಂಪ್ರೆಷನ್ ಬಂದಿದೆ, ಎಷ್ಟು ನಮ್ಮ ವಿಡಿಯೋ ಎಷ್ಟು ಜನರಿಗೆ ರೆಕಮೆಂಡ್ ಆಗಿದೆ, ಹಾಗೆ ಯೂಟ್ಯೂಬ್ ಸರ್ಚ್ನಲ್ಲಿ ಬಂದಿದೆನಾ, ಯೂಟ್ಯೂಬ್ ಸರ್ಚ್ ಲಿಸ್ಟ್ನಲ್ಲಿ ಇದೆನಾ, ಅಥವಾ ಯೂಟ್ಯೂಬ್ ಅಲ್ಗೋರಿದಮ್ ರೆಕಮೆಂಡ್ ಮಾಡಿದೆನಾ ಜನರಿಗೆ, ಈ ರೀತಿಯಾದಂಥ ಎಲ್ಲವನ್ನು ತಿಳ್ಕೊಳ್ಳುವಂಥದ್ದು YT ಸ್ಟುಡಿಯೋದಲ್ಲಿ. ಸೊ YT ಸ್ಟುಡಿಯೋನ ನೀವು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಮಾಡಿದ 2 hours ಆದಮೇಲೆ ನಿಮ್ಮ YT ಸ್ಟುಡಿಯೋನ ಓಪನ್ ಮಾಡಿ ನೋಡಿ ಎಷ್ಟು ವ್ಯೂಸ್ಗಳು ಬಂದಿದೆ, ಹಾಗೆಯೇ ಎಷ್ಟು ಇಂಪ್ರೆಷನ್ ಬಂದಿದೆ, ನನ್ನ ಥಂಬ್ನೇಲ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ, ಎಷ್ಟಿದೆ. ಸೊ ಇದನ್ನೆಲ್ಲ ಕೂಡ ಕ್ಲಿಯರ್ ಆಗಿ YT ಸ್ಟುಡಿಯೋದಲ್ಲೇ ಮೆನ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ವೇಳೆ ನಿಮ್ಗೆ ಏನಾದರೂ ಅಲ್ಲಿ ನನ್ನ ಒಂದು ಇಂಪ್ರೆಷನ್ ಕಡಿಮೆ ಆಗಿದೆ, ಹಾಗೆಯೇ ವ್ಯೂಸ್ ಡ್ಯೂರೇಷನ್ ಕೂಡ ಕಡಿಮೆ ಆಗಿದೆ ಅಂತ ಅಂದ ತಕ್ಷಣ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. 24 hours ಅಲ್ಲಿನೇ ವೇಟ್ ಮಾಡಿ, ಅದಾದ ನಂತರ 2 days ಆದಮೇಲೂ ನಿಮಗೆ ವ್ಯೂಸ್ ಬರುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋನ ಯಾವತ್ತಿಗೂ ಕೂಡ ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ. ಡಿಲೀಟ್ ಮಾಡಿದ್ರೆ ನಿಮ್ಮ ವಾಚ್ ಟೈಮ್ ಕೂಡ ಅಲ್ಲಿ ಲೆಸ್ ಆಗುತ್ತೆ, ಹಾಗೆಯೇ ಯೂಟ್ಯೂಬ್ ಕೂಡ ಮುಂದಿನ ವೀಡಿಯೋಸ್ಗಳನ್ನು ರೆಕಮೆಂಡ್ ಮಾಡೋದಿಲ್ಲ. ಹಾಗಾಗಿನೇ ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೂ ಕೂಡ ಅದಕ್ಕೆ ವ್ಯೂಸ್ ಬಂದಿಲ್ಲ ಅಂತ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ 2026ನಲ್ಲಿ ಯೂಟ್ಯೂಬ್ ಗ್ರೋತ್ ಮಾಡ್ಕೊಳ್ಳೋದು ತುಂಬಾ ಕಷ್ಟಕರ ವಿಷಯವಾಗಿದೆ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಥಂಬ್ನೇಲ್ ನಿಮ್ಮ ಒಂದು YT ಸ್ಟುಡಿಯೋದಲ್ಲಿ ಕರೆಕ್ಟಾಗಿ ಎಲ್ಲವನ್ನು ಕೂಡ ಎಲ್ಲ ವಿಷಯಗಳ ಮಾಹಿತಿ ಕೂಡ YT ಸ್ಟುಡಿಯೋದಲ್ಲಿನೇ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಯಾರೂ ಕೂಡ YT ಸ್ಟುಡಿಯೋನ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. ಅಪ್ಲೋಡ್ ಮಾಡಿದ 2 hours ಆದಮೇಲೆ ಅನಾಲಿಟಿಕ್ಸನ್ನು ಚೆಕ್ ಮಾಡ್ತಾ ಇರಿ. ಹಾಗೆ 4th ಸ್ಟೆಪ್ ಆಗಿದೆ AB ಟೆಸ್ಟಿಂಗ್. ಹೌದು, ಸೊ AB ಟೆಸ್ಟಿಂಗ್ ಅಂದರೆ ಏನು? AB ಟೆಸ್ಟಿಂಗ್ ಅನ್ನೋದು ದೊಡ್ಡ ಯೂಟ್ಯೂಬರ್ಸ್ಗಳು ಮಾಡ್ತಾರೆ. ಏನಪ್ಪ ಅಂತ ಥಂಬ್ನೇಲ್ ಅಲ್ಲಿ ಕರೆಕ್ಟ್ ಆಗಿದೆ ಇಲ್ಲೋ, ಹಾಗೆಯೇ ಇಂಪ್ರೆಷನ್ ಆಗಿದೆಯೋ ಇಲ್ಲೋ, ಬೇರೆಯವರಿಗೆ ಇಂಪ್ರೆಷನ್ ಆಗಿದೆಯೋ ಇಲ್ಲೋ, ಹಾಗೆಯೇ ಕ್ಲಿಕ್ ಮಾಡ್ತಾರೋ ಇಲ್ಲೋ ಅಂತ ಹೇಳಿ 2 hours ನೀವು ನೋಡಿ ಜಡ್ಜ್ ಮಾಡಿ ನಿಮ್ಮ ಒಂದು ಥಂಬ್ನೇಲ್ನ ಅಲ್ಲಿ ಚೇಂಜ್ ಮಾಡಿ ಫ್ರೆಂಡ್ಸ್. ಸೊ ಥಂಬ್ನೇಲ್ನ ಚೇಂಜ್ ಮಾಡೋದು ಹೇಗೆ, ಹಾಗೆ ಥಂಬ್ನೇಲ್ನ ಹೇಗೆ ಅಪ್ಲೋಡ್ ಬಗ್ಗೆ ನಿಮಗೆ ವಿಡಿಯೋ ಬೇಕಾ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದರ ರಿಲೇಟೆಡ್ ಅಂತ ವಿಡಿಯೋನ ತೊಗೊಂಡ್ಬರ್ತೀನಿ. ಆದರೆ AB ಟೆಸ್ಟಿಂಗನ್ನು ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗಿದ್ರೆ ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ, ಹಾಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಕೂಡ ಗ್ರೋತನ್ನು ಕಾಣಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಮುಂದೆ ನಿಮಗೆ ಯಾವ ಒಂದು ರಿಲೇಟೆಡ್ ಅಂತ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ನಾನು ಅದರ ರಿಲೇಟೆಡ್ ಅಂತ ವಿಡಿಯೋನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ಹಾಗಿದ್ರೆ ಮುಂದೆ ಸಿಗೋಣ, ಅಲ್ಲಿವರೆಗೂ ಬಾಯ್.